SSLC or 10th ಸ್ಟ್ಯಾಂಡರ್ಡ್ ಸಿರೀಸ್ ಪ್ರಿಪರೇಟರಿ ಆ್ಯನ್ಯುವಲ್ ಎಕ್ಸಾಮ್ 2025 ಈ ಮೂರು ಪರೀಕ್ಷೆಗಳನ್ನ ಗಮನದಲ್ಲಿಟ್ಟುಕೊಂಡು ಒಂದು ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸಿ ಆ ಪ್ರಶ್ನೆ ಪತ್ರಿಕೆಯು ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥ ಪ್ರಶ್ನೆ ಪತ್ರಿಕೆ ಆಗಿರ್ತದೆ. ಸಬ್ಜೆಕ್ಟ್ 1 ಇಂಗ್ಲೀಷ್, ಸಬ್ಜೆಕ್ಟ್ ಕೋಡ್ 31E, ಮಾರ್ಕ್ಸ್ 80, ಟೈಮ್ 3 hours. ಈಗಾಗಲೇ ನಾವು ಈ ಒಂದು ವಿಡಿಯೋ ಏನಪ್ಪ ಅಂತಂದರೆ ಪಾರ್ಟ್ 2 ಫಾರ್ 26 ಮಾರ್ಕ್ಸ್. ಇದಕ್ಕಿಂತ ಮುಂಚೆ ನಾವು 18 ಮಾರ್ಕ್ಸಿಗೆ ಬರ್ತಕ್ಕಂತಹ ಪ್ರಶ್ನೆ ಪತ್ರಿಕೆಯನ್ನು ಚರ್ಚೆ ಮಾಡಿ ಜಸ್ಟ್ ಒಂದು 10 ಮಿನಿಟ್ಸ್ ಬಿಫೋರ್ ಅಪ್ಲೋಡ್ ಮಾಡಿದ್ದೀವಿ. ಹಾಗಾಗಿ ನಮ್ಮ ಚಾನೆಲನ್ನು ಹೋಗಿ ಸರ್ಚ್ ಮಾಡಿದರೆ ತಮಗೆ ಆ ಪ್ರಶ್ನೆ ಪತ್ರಿಕೆ ಕೂಡ 18 ಅಂಕಗಳಿಗೆ ಸಿಗ್ತದೆ. ಈ ಪಾರ್ಟ್ 2 ಫಾರ್ 26 ಮಾರ್ಕ್ಸ್ 26 ಅಂಕಗಳಿಗೆ ಬರ್ತಕ್ಕಂತಹ ಪ್ರಶ್ನೆಗಳು ಯಾವುವು ಏನು ಅಂತಕ್ಕಂಥದ್ದನ್ನು ಚರ್ಚೆ ಮಾಡ್ತಾ ಇದ್ದೀವಿ. ಹಾಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ಮುಂದೆ ಸಿಗ್ತಕ್ಕಂಥ ಎಲ್ಲ ಪ್ರಶ್ನೆ ಪತ್ರಿಕೆಗಳು, ಪ್ರಿಪರೇಟರಿ ಎಕ್ಸಾಮ್ದು, ವಾರ್ಷಿಕ ಪರೀಕ್ಷೆದು ಎಲ್ಲ ಸಬ್ಜೆಕ್ಟ್ಗಳ ಪ್ರಶ್ನೆ ಪತ್ರಿಕೆಯನ್ನು ಇದೇ ರೀತಿಯಾಗಿ ಚರ್ಚೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಪಾರ್ಟ್ 2 ವಿಡಿಯೋದ 26 ಮಾರ್ಕ್ಸಿಗೆ ಬರ್ತಕ್ಕಂತಹ ಮೇನ್ ಕ್ವೆಶ್ಚನ್ ನಂಬರ್ 4, ಆನ್ಸರ್ ದ ಫಾಲೋವಿಂಗ್ ಕ್ವೆಶನ್ಸ್ ಇನ್ 2 or 3 ಸೆಂಟೆನ್ಸಸ್ ಈಚ್. ಕೇಳಿಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳಿಗೆ 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರವನ್ನು ಬರೀತಕ್ಕಂತಹ ಪ್ರಶ್ನೆಗಳು. ಸಬ್ ಕ್ವೆಶನ್ ನಂಬರ್ 18, ಮೇನ್ ಕ್ವೆಶನ್ ನಂಬರ್ 4ರಲ್ಲಿ ಸಬ್ ಕ್ವೆಶನ್ ನಂಬರ್ 18, ಹೌ ವಾಸ್ ಸ್ವಾಮಿ ಆನರ್ಡ್ ಬೈ ಹಿಸ್ ಕ್ಲಾಸ್ಮೇಟ್ಸ್, ಟೀಚರ್ಸ್ ಆ್ಯಂಡ್ ಹೆಡ್ ಮಾಸ್ಟರ್. ಸ್ವಾಮಿ ನೆಕ್ಸ್ಟ್ ಡೇ ಟೀಚರ್ಸ್ಗಳಿಂದ, ಕ್ಲಾಸ್ಮೇಟ್ಸ್ಗಳಿಂದ ಮತ್ತು ಹೆಡ್ ಮಾಸ್ಟರ್ಗಳಿಂದ ಯಾವ ರೀತಿಯಾಗಿ ಆನರನ್ನು ಪಡೆದುಕೊಳ್ತಾನೆ ಅಥವಾ ಗೌರವವನ್ನು ಪಡೆದುಕೊಳ್ತಾನೆ ಅಂತಕ್ಕಂಥ ಪ್ರಶ್ನೆಗೆ ಆನ್ಸರ್, ಸ್ವಾಮಿ ಬಿಕೇಮ್ ಅ ಹೀರೋ ಇನ್ ಒನ್ ನೈಟ್. ಸ್ವಾಮಿ ಬಿಕೇಮ್ ಅ ಹೀರೋ ಇನ್ ಒನ್ ನೈಟ್. ಒಂದೇ ರಾತ್ರಿಯಲ್ಲಿ ಸ್ವಾಮಿ ಹೀರೋ ಆಗ್ತಾನೆ. ಬೇಸಿಕಲಿ ಹಿ ಈಸ್ ನಾಟ್ ಅ ಹೀರೋ ಬಟ್ ಎ ಕವರ್ಡ್ ಬಾಯ್. ದ ನೆಕ್ಸ್ಟ್ ಡೇ ಮಾರ್ನಿಂಗ್, ಬೆಳಿಗ್ಗೆ ನೆಕ್ಸ್ಟ್ ಡೇ, ಕಂಗ್ರ್ಯಾಚುಲೇಷನ್ಸ್ ವರ್ ಶೋವರ್ಡ್ ಆನ್ ಸ್ವಾಮಿ ಆರ್ ಆನ್ ಹಿಮ್. His classmates looked at him with great respect. His teachers patted his back and felt very proud of him. The headmaster praised him as he was a real scout. Even the police were grateful to him for it. In the next question, the Constitution is a fundamental document. What does it define? ಇದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತಕ್ಕಂತಹ 4ನೇ ಲೆಸನ್ದಿಂದ ಬಂದಿರತಕ್ಕಂಥ ಕ್ವಶನ್. ವೆರಿ ಇಂಪಾರ್ಟೆಂಟ್ ಕ್ವಶನ್. ಇದೇ ಪಾಠದ ಮೇಲೆ ಬರ್ತಕ್ಕಂತಹ 2 ಮಾರ್ಕ್ಸ್ಗೆ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಯಾವಪ್ಪ ಅಂತಂದರೆ ನೀವು ನೋಟ್ ಮಾಡ್ಕೊಳ್ರಿ. ಇಂಪಾರ್ಟೆಂಟ್ ಕ್ವಶನ್ ಯಾವಂತಂದರೆ, ಹೌ ಕ್ಯಾನ್ ಯು ಸೇ ದ್ಯಾಟ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅ ವೊರೇಸಿಯಸ್ ರೀಡರ್. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಬ್ಬ ವೊರೇಸಿಯಸ್ ರೀಡರ್ ಅನ್ನತಕ್ಕಂಥದ್ದನ್ನು ಹೇಗೆ ಹೇಳ್ತೀರಿ ಅಂತಕ್ಕಂತಹ ಪ್ರಶ್ನೆ, ಅದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇಲ್ಲ ಅಂತಂದರೆ, ವೈ ಡಿಡ್ ನೆಹರು ಚೂಸ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆ್ಯಸ್ ಅ ಲಾ ಮಿನಿಸ್ಟರ್. ಅಂಬೇಡ್ಕರ್ ಅವರನ್ನು ನೆಹರೂರವರು ಕಾನೂನು ಮಂತ್ರಿಯನ್ನಾಗಿ ಯಾಕೆ ಆಯ್ಕೆ ಮಾಡ್ತಾರೆ. ಇನ್ನೂ ಒಂದು ಪ್ರಶ್ನೆ, ಅಂಬೇಡ್ಕರ್ ಹ್ಯಾಡ್ ಅ ಗ್ರೇಟ್ ಥರ್ಸ್ಟ್ ಫಾರ್ ಅ ಬುಕ್ಸ್. ಅಂಬೇಡ್ಕರ್ ಅವರಿಗೆ ಈ ಬುಕ್ಸ್ಗಳ ಬಗ್ಗೆ ತೀರದ ದಾಹ ಅಥವಾ ಗ್ರೇಟ್ ಥರ್ಸ್ಟ್ ಫಾರ್ ಬುಕ್ಸ್ ಅಂತಕ್ಕಂಥ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಆಗಿರ್ತದೆ. ಇನ್ನು ನೆಕ್ಸ್ಟ್ ನಮಗೆ ಬರ್ತಕ್ಕಂಥ ಮುಂದಿನ ದಿನಗಳಲ್ಲಿ ಇಂಪಾರ್ಟೆಂಟ್ 2 ಮಾರ್ಕ್ಸ್ ಕ್ವೆಶನ್ಸ್ಗಳು, ಎಕ್ಸ್ಟ್ರಾಕ್ಟ್ಸ್ಗಳು, ಸಮ್ಮರೀಸ್ಗಳು, ಆಮೇಲೆ ಬರ್ತಕ್ಕಂತಹ ಗ್ರಾಮರ್ ಪಾಯಿಂಟ್ಸು, ಕಾಂಪ್ರಹೆನ್ಷನ್ ಮತ್ತು ಕಾಂಪೋಸಿಷನ್ ಪಾಯಿಂಟ್ಗಳು ಕೂಡ ಚರ್ಚೆ ಮಾಡ್ತಕ್ಕಂಥ ವಿಡಿಯೋಗಳಿರ್ತವೆ. ಹಾಗಾಗಿ ನಮ್ಮ ಚಾನೆಲನ್ನು ಕಂಟಿನ್ಯೂಸ್ಲಿ ತಾವು ವೀಕ್ಷಣೆ ಮಾಡಬೇಕಾಗ್ತದೆ. ಕ್ವೆಶನ್ ನಂಬರ್ 19, ದ ಕಾನ್ಸ್ಟಿಟ್ಯೂಷನ್ ಈಸ್ ದ ಫಂಡಮೆಂಟಲ್ ಡಾಕ್ಯುಮೆಂಟ್. ಈ ಸಂವಿಧಾನ ಅಂತಕ್ಕಂಥದ್ದು ಒಂದು ಮೂಲಭೂತವಾಗಿರ್ತಕ್ಕಂತಹ ಡಾಕ್ಯುಮೆಂಟ್. ವಾಟ್ ಡಸ್ ಇಟ್ ಡಿಫೈನ್ ಅಂತಕ್ಕಂಥ ಪ್ರಶ್ನೆಗೆ, the Constitution is a fundamental document. It is a document which defines the position and power of the 3 organs of the state. ಯಾವ 3 ಆರ್ಗನ್ಸ್ಗಳಂತಂದರೆ ದ ಎಕ್ಸಿಕ್ಯೂಟಿವ್, ದ ಜುಡಿಷಿಯರಿ ಆ್ಯಂಡ್ ದ ಲೆಜಿಸ್ಲೇಚರ್. ಇಟ್ ಆಲ್ಸೋ ಡಿಫೈನ್ಸ್ ದ ಪವರ್ಸ್ ಆಫ್ ದ ಎಕ್ಸಿಕ್ಯೂಟಿವ್ ಆ್ಯಂಡ್ ದ ಪವರ್ಸ್ ಆಫ್ ದ ಲೆಜಿಸ್ಲೇಚರ್ ಆ್ಯಸ್ ಅಗೇನ್ಸ್ಟ್ ದ ಸಿಟಿಜನ್ಸ್, ಆ್ಯಸ್ ವಿ ಹ್ಯಾವ್ ಡನ್ ಇನ್ ಅವರ್ ಚಾಪ್ಟರ್ ಡೀಲಿಂಗ್ ವಿತ್ ಫಂಡಮೆಂಟಲ್ ರೈಟ್ಸ್. ಇಲ್ಲಿ CHE ಅಂತ ಅಷ್ಟಾಗಿರೋದ್ರಿಂದ ಅದನ್ನು ಚಾಪ್ಟರ್ ಅಂತಕ್ಕಂತಹ ವರ್ಡನ್ನು ಕಂಪ್ಲೀಟ್ ಮಾಡಿಕೊಡ್ರಿ. ಇನ್ ಅವರ್ ಚಾಪ್ಟರ್ ಡೀಲಿಂಗ್ ವಿತ್ ಫಂಡಮೆಂಟಲ್ ರೈಟ್ಸ್ ಅಂತಕ್ಕಂತಹ, ಅಂದರೆ ಮೂಲಭೂತ ಹಕ್ಕುಗಳು ಅಂತಕ್ಕಂಥ ಚಾಪ್ಟರ್ನಲ್ಲಿ, ಅಧ್ಯಾಯದಲ್ಲಿ ಈ ಕಾನ್ಸ್ಟಿಟ್ಯೂಷನ್ ಫಂಡಮೆಂಟಲ್ ಡಾಕ್ಯುಮೆಂಟ್ ಆಗಿರೋದ್ರಿಂದ ಅದೇನನ್ನು ಡಿಫೈನ್ ಮಾಡ್ತದೆ ಅಂತಕ್ಕಂಥದ್ದು ಫಂಡಮೆಂಟಲ್ ರೈಟ್ಸ್ನಲ್ಲಿ ಸಿಗ್ತಕ್ಕಂಥದ್ದು ಈ ಪ್ರಶ್ನೆಗೆ ಉತ್ತರ ಆಗಿರ್ತದೆ. ಇನ್ನು ನೆಕ್ಸ್ಟ್, ಹೌ ಡಿಡ್ ಸ್ಮಿತಾ ಫುಲ್ಫಿಲ್ ಹರ್ ಬ್ರದರ್ಸ್ ವಿಶ್. ಸ್ಮಿತಾ ತನ್ನ ಬ್ರದರ್ನ ವಿಶನ್ನು ಹೇಗೆ ಫುಲ್ಫಿಲ್ ಮಾಡಿದ್ಲು ಅಂತಕ್ಕಂಥ ಪ್ರಶ್ನೆಗೆ ಆನ್ಸರ್,
Actually, Smita wanted to fulfill her brother's last wish to attend the concert. So, she thought that she would request Pandit Ravi Shankar to play the sitar at their house so that her brother Anant could be happy. ಸೊ ಇದು ಇಂಪಾರ್ಟೆಂಟ್ ಪ್ರಶ್ನೆ. ನೆಕ್ಸ್ಟ್ ಬರ್ತಕ್ಕಂಥ ಇದೇ ಪಾಠದ ಮೇಲೆ ಬರ್ತಕ್ಕಂಥ ಕನ್ಸರ್ಟ್ ಪಾಠದ ಮೇಲೆ ಬರ್ತಕ್ಕಂತಹ ವೆರಿ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಕೂಡ ಕ್ವಶನ್ಗಳನ್ನ ಕೂಡ ಹೇಳ್ತೀನಿ, ತಾವು ನೋಟ್ ಮಾಡ್ಕೋಬೇಕಾಗ್ತದೆ. ಯಾವ ಕ್ವಶನನ್ನು ಬರ್ಬೋದು ಅಂತಂದರೆ, ಹೌ ಕ್ಯಾನ್ ಯು ಸೇ ದ್ಯಾಟ್ ಅನಂತ್ ವಾಸ್ ಅ ಟ್ಯಾಲೆಂಟೆಡ್ ಬಾಯ್ ಅಂತಕ್ಕಂಥ ಪ್ರಶ್ನೆ ಭಾಳಷ್ಟು ಬಾರಿ ರಿಪೀಟ್ ಆಗಿರ್ತಕ್ಕಂಥದ್ದು. ಇಲ್ಲ ಅಂತಂದರೆ ಅನಂತ್ ವಾಸ್ ಆ್ಯನ್ ಆಲ್ ರೌಂಡರ್ ಅಂತಕ್ಕಂಥ ಪ್ರಶ್ನೆ. ಹೌ ಕ್ಯಾನ್ ಯು ಸೇ ದ್ಯಾಟ್ ಅನಂತ್ ವಾಸ್ ಆಲ್ ರೌಂಡರ್, ಇದು ಅತೀ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಬರ್ತಕ್ಕಂಥ ಕ್ವಶನ್ ಪೇಪರ್ನಲ್ಲಿ ಈ ಪ್ರಶ್ನೆ ಬರ್ತಕ್ಕಂಥ ಚಾನ್ಸಸ್ 100ಕ್ಕೆ 100 ಇರ್ತಕ್ಕಂಥದ್ದು. ಹೌ ಕ್ಯಾನ್ ಯು ಸೇ ದ್ಯಾಟ್ ಅನಂತ್ ವಾಸ್ ಆ್ಯನ್ ಆಲ್ ರೌಂಡರ್ ಅಂತಕ್ಕಂಥ ಪ್ರಶ್ನೆ ಬಂದೇ ಬರ್ತಕ್ಕಂಥ ಸಾಧ್ಯತೆ ಭಾಳಷ್ಟು ಇರ್ತಕ್ಕಂಥದ್ದು. ಹಾಗಾಗಿ ಅದನ್ನು ಪ್ರಿಪೇರ್ ಆಗಿ, ಇಲ್ಲ ಅಂತಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಅದನ್ನು ಕೂಡ ಅಪ್ಲೋಡ್ ಮಾಡ್ತೀವಿ. ಹೌ ಕ್ಯಾನ್ ಯು ಸೇ ದ್ಯಾಟ್ ಅನಂತ್ ವಾಸ್ ಆ್ಯನ್ ಆಲ್ ರೌಂಡರ್, ಇಲ್ಲ ಅಂತಂದರೆ ಹೌ ಕ್ಯಾನ್ ಯು ಸೇ ದ್ಯಾಟ್ ಅನಂತ್ ವಾಸ್ ಅ ಟ್ಯಾಲೆಂಟ್ ಬಾಯ್. ಈ ಎರಡಕ್ಕೂ ಆನ್ಸರ್ ಒಂದೇ ಆಗಿರೋದ್ರಿಂದ ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಬರ್ತದೆ ನೋಡಿ. ಇನ್ನು ಕ್ವಶನ್ ನಂಬರ್ 21, ವೈ ಡೂ ಸಮ್ ಪೀಪಲ್ ಚೂಸ್ ಟು ಬಿಕಮ್ ಅ ಸೈಂಟಿಸ್ಟ್ ದೋ ದೇ ಮೇ ನಾಟ್ ಅರ್ನ್ ಮಚ್ ಮನಿ. ಸಾಕಷ್ಟು ಹಣವನ್ನು ಗಳಿಕೆ ಮಾಡಲಿಕ್ಕೆ ಆಗದಿದ್ದರೂ ಒಂದಷ್ಟು ಜನ ಸೈಂಟಿಸ್ಟ್ಗಳು ಯಾಕೆ ಸೈಂಟಿಸ್ಟ್ಗಳಾಗಬೇಕು ಅಂತಕ್ಕಂಥ ನಿರ್ಧಾರವನ್ನು ಮಾಡ್ತಾರೆ ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ಆನ್ಸರ್, ಡಿಸ್ಪೈಟ್ ಲೋ ಇನ್ಕಮ್, ಕಡಿಮೆ ಆದಾಯ ಬರ್ತಕ್ಕಂಥದ್ದು ಇದ್ರೂ ಕೂಡ ಸಮ್ ಪೀಪಲ್ ಚೂಸ್ ಟು ಬಿಕಮ್ ಅ ಸೈಂಟಿಸ್ಟ್, ಒಂದಷ್ಟು ಜನ ಸೈಂಟಿಸ್ಟ್ಗಳಾಗಬೇಕಂತ ನಿರ್ಧರಿಸ್ತಾರೆ. ಬಿಕಾಸ್ ಯಾಕಂತಂದರೆ they find science to be an exciting adventure where the reward comes from the discovery itself. Scientists get freedom, camaraderie and independence instead of money. ಹಣದ ಬದಲಾಗಿ ಸೈಂಟಿಸ್ಟ್ಗಳಿಗೆ ಫ್ರೀಡಮ್, ಕ್ಯಾಮರಾಡ್ರಿ, ಇಂಡಿಪೆಂಡೆನ್ಸ್, ಆಮೇಲೆ ಗ್ರೇಟ್ ರಿವಾರ್ಡ್ಸ್ಗಳು ಸಿಗೋದರಿಂದ ಸೈನ್ಸ್ ಅಂತಕ್ಕಂಥದ್ದೇ ಒಂದು ಎಕ್ಸೈಟಿಂಗ್ ಆಗಿರ್ತಕ್ಕಂಥ ಅಡ್ವೆಂಚರ್, ಸಾಹಸ ಆಗಿರ್ತಕ್ಕಂಥದ್ರಿಂದ ಒಂದಷ್ಟು ಜನ ಹೈಲಿ ಪೇಯ್ಡ್ ಇನ್ಕಮ್, ಹೆಚ್ಚಿನ ಹಣವನ್ನು ಕೊಡ್ತಕ್ಕಂಥ ಹುದ್ದೆಗಳನ್ನ ಬಿಟ್ಟು ಸೈಂಟಿಸ್ಟ್ಗಳಾಗಬೇಕಂತ ನಿರ್ಧರಿಸ್ತಾರೆ. ಈ ಪಾಠದ ಮೇಲೆ ಬರ್ತಕ್ಕಂತಹ ಇದನ್ನು ಬಿಟ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಅಂತಂದರೆ, ಹೌ ಕ್ಯಾನ್ ಯು ಸೇ ದ್ಯಾಟ್ ಸೈಂಟಿಸ್ಟ್ ಆರ್ ದ ಮೋಸ್ಟ್ ಪ್ರಾಕ್ಟಿಕಲ್ ಪೀಪಲ್ ಇನ್ ದ ವರ್ಲ್ಡ್. ಪ್ರಪಂಚದಲ್ಲೇ ಅತಿ ಹೆಚ್ಚು ಪ್ರಾಕ್ಟಿಕಲ್ ಆಗಿರ್ತಕ್ಕಂಥ ವ್ಯಕ್ತಿಗಳು ಯಾರಪ್ಪ ಅಂತಂದರೆ ಸೈಂಟಿಸ್ಟ್ಗಳು ಅನ್ನೋದನ್ನು ಹೇಗೆ ಹೇಳ್ತೀರಿ? ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಫಾರ್ ದ ಅಪ್ಕಮಿಂಗ್ ಎಕ್ಸಾಮ್. ಜಸ್ಟ್ ನೋಟ್ ಇಟ್ ಡೌನ್. Question number 22, how does the jazz player change as he plays on the saxophone? Answer, as the jazz player starts to play on the saxophone, he is no longer an old black man. He produces wonderful music and appears to be like a bird flying higher and higher. ಇದು ಆನ್ಸರ್ ಆಗಿರ್ತದೆ. ಇನ್ನು ಕ್ವಶನ್ ನಂಬರ್ 23, why had the student been marching? How was it an unusual march? This question is from supplementary reading Narayanpura incident. This is also very very important question. ಇದು ಕಂಪಲ್ಸರಿ ಈ ಪಾಠದ ಮೇಲೆ ಮ್ಯಾಕ್ಸಿಮಮ್ ಟೈಮ್ ಆಫನ್ಲಿ ಆಸ್ಕ್ಡ್ ಕ್ವಶನ್ ಆಗಿರೋದ್ರಿಂದ ಈ ಕ್ವಶನನ್ನು ಕೂಡ ನೋಟ್ ಮಾಡ್ಕೋಬೇಕಾಗ್ತದೆ. ವೈ ಹ್ಯಾಡ್ ದ ಸ್ಟೂಡೆಂಟ್ ಬೀನ್ ಮಾರ್ಚಿಂಗ್, ಹೌ ವಾಸ್ ಇಟ್ ಆ್ಯನ್ ಅನ್ಯೂಸುವಲ್ ಮಾರ್ಚ್. ಇದೇ ಪ್ರಶ್ನೆಯನ್ನು ಬೇರೆ ಬೇರೆ ರೀತಿಯಲ್ಲಿ ಟ್ವಿಸ್ಟ್ ಮಾಡಿ ಕೂಡ ಕೇಳಬಹುದು. ಏನೇ ಕ್ವಶನ್ ಕೇಳಿದ್ರು ಆನ್ಸರ್ ಇಷ್ಟು ಬರೆದ್ರೆ ಇಟ್ಸ್ ಮೋರ್ ದ್ಯಾನ್ ಇನಫ್. ಆನ್ಸರ್, ಅ ಟೀಚರ್ ಇನ್ ನಾರಾಯಣಪುರ ವಾಸ್ ಅರೆಸ್ಟೆಡ್ ಡ್ಯೂರಿಂಗ್ ದ ಕ್ವಿಟ್ ಇಂಡಿಯಾ ಮೂವ್ಮೆಂಟ್. ಹಿ ವಾಸ್ ದ ಫಾಲೋವರ್ ಆಫ್ ಮಹಾತ್ಮ ಗಾಂಧಿ ಜಿ. Narayanpura was a small town. The teacher's wife, sons, daughter and most of the youngsters believed in a different form of resistance to British. So they decided to show their protest against the British rule. So they marched. It was unusual because they marched in complete silence. There was no slogans, no shouts. ಸೊ ನೀವು ಇಲ್ಲಿ ಆನ್ಸರನ್ನು ಇಷ್ಟು ಬರೆದ್ರೂ ಕೂಡ ಸರಿ, ಏನು ಪ್ರಶ್ನೆ ಕೇಳಿದ್ರು ಇಷ್ಟು ಆನ್ಸರ್ ಬರೆದ್ರೂ ಕೂಡ ಸರಿ ಆಗ್ತದೆ. ಇಲ್ಲ ಅಂತಂದರೆ ನಿಮ್ಮ ಆನ್ಸರನ್ನು ನೀವು ಇಲ್ಲಿ 5ನೇ ಲೈನ್ದು ಅರ್ಧ. ಸೊ ದೇ ಆಲ್ ಡಿಸೈಡೆಡ್, ಸೊ ದ ಸ್ಟೂಡೆಂಟ್ಸ್ ಡಿಸೈಡೆಡ್ ಟು ಶೋ ದೇರ್ ಪ್ರೊಟೆಸ್ಟ್ ಅಗೇನ್ಸ್ಟ್ ದ ಬ್ರಿಟಿಷ್ ರೂಲ್. ಸೊ ದೇ ಮಾರ್ಚ್ಡ್. ಇಟ್ ವಾಸ್ ಅನ್ಯೂಸುವಲ್ ಬಿಕಾಸ್ ದೇ ಮಾರ್ಚ್ಡ್ ಇನ್ ಕಂಪ್ಲೀಟ್ ಸೈಲೆನ್ಸ್. ದೇರ್ ವಾಸ್ ನೋ ಸ್ಲೋಗನ್ಸ್ ಆ್ಯಂಡ್ ನೋ ಶೌಟ್ಸ್. ಇಷ್ಟು ಬರೆದ್ರೆ ಇನಫ್ ಆಗಿರ್ತಕ್ಕಂಥ ಆನ್ಸರ್. ಬಟ್ ಮೇಲಿಂದ ಯಾಕೆ ತೊಗೊಂಡಿವಿ ಅಂತಂದರೆ ನಿಮಗೆ ಕಂಪ್ಲೀಟಾಗಿ ಸ್ಟೋರಿನೇ ಅರ್ಥ ಆಗಿದೆ ಅಂತಕ್ಕಂಥ ಉದ್ದೇಶದಿಂದ. ನೆಕ್ಸ್ಟ್ ಕ್ವಶನ್ ನಂಬರ್ 24, ಗಿವ್ ಅ ಬ್ರೀಫ್ ಅಕೌಂಟ್ ಆನ್ of Dicky Dolma's hardship and challenges faced before
ಸಿ ವಾಸ್ ಕ್ವಾಲಿಫೈಡ್ ಆಫ್ ಮೌಂಟೇನಿಯರಿಂಗ್ ಅಂತಕ್ಕಂಥ ಪ್ರಶ್ನೆಗೆ ಆನ್ಸರ್ ಡಿ ಕೆ ಡೋಲ್ಮಾ ವಾಸ್ ಫೇಸ್ಡ್ ಎಮೋಷನಲ್, ಫೈನಾನ್ಷಿಯಲ್ ಆ್ಯಂಡ್ ಫಿಸಿಕಲ್ ಹಾರ್ಡ್ಶಿಪ್ ಆ್ಯಂಡ್ ಚಾಲೆಂಜಸ್. At the tender age of 11, she lost her mother and brother when she was getting ready for the final frontier. Her father was bedridden and she needed a lot of money for his treatment. ಸೊ ಇದು ಡಿ ಕೆ ಡೋಲ್ಮಾ ಅವಳ ಮೌಂಟೇನಿಯರಿಂಗ್ ಅಥವಾ ಸ್ಕೇಲಿಂಗ್ ಮೌಂಟೇನನ್ನು ಮಾಡೋಕ್ಕಿಂತ ಮುಂಚೆ ಟೆಂಡರ್ ಏಜ್ ದಟ್ ಎಟ್ ದ ಏಜ್ ಆಫ್ 11 ಏನೇನು ಹಾರ್ಡ್ಶಿಪ್ ಅಂತಂದರೆ ಏನೇನು ಕಷ್ಟಗಳನ್ನ ಅನುಭವಿಸಿದ್ರು ಅಂತಕ್ಕಂಥ ಪ್ರಶ್ನೆ ಆಗಿರ್ತಕ್ಕಂಥ ಉತ್ತರ. ಇದು ಇಂಪಾರ್ಟೆಂಟ್ ಪ್ರಶ್ನೆ ಆಗಿರ್ತದೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಯಾವುದಪ್ಪ ಅಂತಂದರೆ ಪ್ರಿಪೇರ್ಡ್ನೆಸ್ ಫಾರ್ ಸ್ಕೇಲಿಂಗ್ ಮೌಂಟೇನ್. ಯಾವುದನ್ನು ಈ ಮೌಂಟ್ ಎವರೆಸ್ಟನ್ನು ಹತ್ತಲಿಕ್ಕೆ ಯಾವ ರೀತಿಯಾಗಿ ತಯಾರಿಯನ್ನು ಮಾಡಿಕೊಂಡಳು. ಪ್ರಿಪೇರ್ಡ್ನೆಸ್ ಆಫ್ ಡಿ ಕೆ ಡೋಲ್ಮಾ ಫಾರ್ ಸ್ಕೇಲಿಂಗ್ ಮೌಂಟೇನ್. ಇದು ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರೋದ್ರಿಂದ ಅದನ್ನು ನೋಟ್ ಮಾಡಿಕೊಡ್ರಿ, ಅದಕ್ಕೆ ಆನ್ಸರನ್ನು ಕೂಡ ಹುಡುಕಬೇಕಾಗ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 24 ಆರ್ ಅಂತಕ್ಕಂಥ ಇಲ್ಲಿ ಇಂಟರ್ನಲ್ ಚಾಯ್ಸ್ ಇರೋದ್ರಿಂದ ಹೌ ಡಿಡ್ ದ ಸೆಕೆಂಡ್ ಮಾನ್ಸ್ಟರ್ ಫನಿಶ್ ವಾಂಗ್ಜಿಯಾ. ವಾಂಗ್ಜಿಯಾನನ್ನು ಸೆಕೆಂಡ್ ಮಾನ್ಸ್ಟರ್ ಹೇಗೆ ಪನಿಷ್ ಮಾಡಿದ ಅಂತಕ್ಕಂಥ ಪ್ರಶ್ನೆಗೆ ದಿಸ್ ಈಸ್ ಆಲ್ಸೋ ಫ್ರಮ್ ಸಪ್ಲಿಮೆಂಟ್ರಿ ರೀಡಿಂಗ್ ಕ್ವಶನ್. ಇದು ಕೂಡ ನಿಮಗೆ ಸಪ್ಲಿಮೆಂಟ್ರಿ ರೀಡಿಂಗ್ ಎಲ್ಲಿಯಪ್ಪ ಅಂತಂದರೆ ದ ಬರ್ಡ್ ಆಫ್ ಹ್ಯಾಪಿನೆಸ್ ಅಂತಕ್ಕಂತಹ ಆ ಲೆಸನ್ದಿಂದ ಬಂದಿರತಕ್ಕಂಥದ್ದು. ಸೆಕೆಂಡ್ ಮಾನ್ಸ್ಟರ್ ವಾಸ್ ವಿತ್ ರೇಜ್ ಹೌಲ್ಡ್ ಇಫ್ ಹಿ ಮಸ್ಟ್ ಪಾಯ್ಸನ್ ದ ಓಲ್ಡ್ ಗ್ಯಾಫರ್ ಸಿಲಾಂಗ್, ಅದರ್ವೈಸ್ ಹಿ ವಿಲ್ ಸ್ಟಾರ್ವ್ ಟು ಡೆತ್. Wangjiya rejected to kill him, so in a fury the old monster blew through his long beard and Wangjiya's bread bag flew into the sky. Suddenly the blue mountains and green rivers turned into boundless desert and not a small piece of food. This is the punishment of second monster given to Wangjiya. In a very important questions ಯಾವುದಪ್ಪ ಅಂತಂದರೆ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ 5 to 6 ಸೆಂಟೆನ್ಸಸ್ ಈಚ್. ಅಪ್ಕಮಿಂಗ್ ಬರ್ತಕ್ಕಂತಹ ಪರೀಕ್ಷೆಗಳಲ್ಲಿ 3 ಅಂಕಗಳಿಗೆ ನಿಮಗಿಲ್ಲಿ ಪಾಠದ ಮೇಲೆ 8 ಪಾಠಗಳ ಮೇಲೆ 3 ಅಂಕಗಳಿಗೆ 1 ಕ್ವಶನ್ ಬರ್ತದೆ. ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಇಂಟರ್ನಲ್ ಚಾಯ್ಸ್ ಇರೋದಿಲ್ಲ. ಕೊಟ್ಟಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಬರಿಬೇಕಾಗಿರ್ತದೆ. ಹಾಗಾಗಿ ಇಲ್ಲಿ ಬಂದಿರತಕ್ಕಂತಹ ಪ್ರಶ್ನೆ ಹೌ ಡಿಡ್ ಟ್ರಕ್ ಡ್ರೈವರ್ ಹೆಲ್ಪ್ ಬಲೇಶ್ವರಿಗೆ ಟ್ರಕ್ ಡ್ರೈವರ್ ಹೇಗೆ ಸಹಾಯ ಮಾಡ್ತಾನೆ ಅಂತಕ್ಕಂಥದ್ದು. ದ ಟೆಂಪೋ ಟ್ರಕ್ ಡ್ರೈವರ್ ವಾಲಂಟಿಯರ್ಡ್ ಟು ಹೆಲ್ಪ್ ಬಲೇಶ್ವರ. ಹಿ ಕೇಮ್ ಫಾರ್ವರ್ಡ್ ಆ್ಯಂಡ್ ಅಸಿಸ್ಟೆಡ್ ಬಲೇಶ್ವರ ಟು ಲಿಫ್ಟ್ ರೋಮಾ ಟು ದ ಬ್ಯಾಕ್ ಆಫ್ ಹಿಸ್ ಟ್ರಕ್. He drove them to a small hospital, but it was lacked facilities. Then he drove them to multi-specialty hospital, and also he lent his phone to inform her family. All that he could have done, and the driver went away with his truck. This is the question, very important question for upcoming examination. Next question number 26. Bring out the contrast between the speaker and the reader in the poem I am the land. Very must prepared question ನಂಬರ್ 26ನಲ್ಲಿ ನಿಮಗೆ ಐ ಆಮ್ ದ ಲ್ಯಾಂಡ್ ಪದ್ಯದ ಮೇಲೆ ಸಮರೈಸನ್ನು ಶಾರ್ಟ್ ಆಗಿ ಬರೀರಿ ಅಂತಕ್ಕಂಥ ಪ್ರಶ್ನೆ ಬರ್ತದೆ. ಬಿಫೋರ್ 2019 ಮೊದಲು ಐ ಆಮ್ ದ ಲ್ಯಾಂಡ್ ಪದ್ಯದ ಮೇಲೆ ಮಲ್ಟಿಪಲ್ ಚಾಯ್ಸ್ಗೆ ಒಂದೇ ಒಂದು ಕ್ವಶನ್ ಬರ್ತಿತ್ತು. ಬಟ್ ಆಫ್ಟರ್ 2019 ಈ ಒಂದು ಪಾಠದ ಮೇಲೆ ಈ ಒಂದು ಪದ್ಯದ ಮೇಲೆ ನಿಮಗೆ ಕ್ವಶನ್ ನಂಬರ್ 26 3 ಮಾರ್ಕ್ಸ್ಗೆ, ಇಲ್ಲಾಂತಂದರೆ ಕ್ವಶನ್ ನಂಬರ್ 36 4 ಮಾರ್ಕ್ಸ್ಗೆ ಸಮರಿಯನ್ನು ಕೇಳ್ತಕ್ಕಂಥ ಪ್ರಶ್ನೆಗಳು ಬಂದಿರೋದ್ರಿಂದ ನೀವು ಇಷ್ಟು ಪ್ರಿಪೇರ್ ಆದರೆ ಡೆಫಿನೆಟ್ಲಿ ವಿಲ್ ಗೆಟ್ ಔಟ್ 3 marks. ದೇರ್ ಇಸ್ ನೋ ಡೌಟ್ ಎಟ್ ಆಲ್. ಹಾಗಾದರೆ ಆನ್ಸರ್ ನೋಡೋದಾದರೆ ದ ಸ್ಪೀಕರ್ ಇನ್ ದ ಪೊಯಮ್ ಈಸ್ ಲ್ಯಾಂಡ್. ಈ ಪದ್ಯದಲ್ಲಿ ಸ್ಪೀಕರ್ ಯಾರಪ್ಪ ಅಂತಂದರೆ ಅದು ಲ್ಯಾಂಡ್ ಆಗಿರ್ತದೆ. ಇಟ್ ಸೇಸ್ ದ್ಯಾಟ್ ಈಸ್ ಆಲ್ವೇಸ್ ಪೇಷನ್ಸ್ ಆ್ಯಂಡ್ ಬಿಯರ್ಸ್ ಆಲ್ ದಟ್ ಈಸ್ ಡನ್ ಟು ಇಟ್. ನಾವೇನೇ ಮಾಡಿದ್ರು ಕೂಡ ಎಲ್ಲವನ್ನ ಸಹಿಸ್ಕೊಳ್ತಕ್ಕಂತಹ ಒಂದು ತಾಳ್ಮೆ. ದ ರೀಡರ್ ಯೂಸಸ್ ದ ಲ್ಯಾಂಡ್ ಇನ್ ಮೆನಿ ವೇಸ್. ಅಂದರೆ ದ ಪೀಪಲ್ ಆಫ್ ದಿ ವರ್ಲ್ಡ್ ಈ ಲ್ಯಾಂಡನ್ನು ಬೇರೆ ಬೇರೆ ಕೆಲಸಕ್ಕೆ ಉಪಯೋಗಿಸ್ತಾರೆ. ಯಾವ್ಯಾವ ರೀತಿ ಅಂತಂದರೆ ಹಿ ಡಿಗ್ಸ್ ದ ಲ್ಯಾಂಡ್, ಗ್ರೋಸ್ ಫ್ರೂಟ್ಸ್ ಆ್ಯಂಡ್ ಟ್ರೀಸ್ ಆ್ಯಂಡ್ ಇವನ್ ಫೈಟ್ಸ್ ಫಾರ್ ದ ಲ್ಯಾಂಡ್. ದ ಪೊಯೆಟ್ ಪರ್ಸಾನಿಫೈಸ್ the land and the poet expresses the feeling of the land by being the land. The poet states that being the land, she tolerates so many things. The land's patience is stressed with the word wait ಅಂತಕ್ಕಂಥದ್ದು. ಸೊ ಇದು ಕ್ವಶನ್ ನಿಮಗೆ ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ನೆಕ್ಸ್ಟ್ ಮೇನ್ ಕ್ವಶನ್ ನಂಬರ್ 6. ರೀಡ್ ದ ಫಾಲೋವಿಂಗ್ ಎಕ್ಸ್ಟ್ರಾಕ್ಟ್ಸ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದಟ್ ಫಾಲೋ. ಇಲ್ಲಿ ಟೋಟಲ್ ಆಗಿ ನಿಮಗೆ 4 ಎಕ್ಸ್ಟ್ರಾಕ್ಟ್ಗಳಿರ್ತವೆ, 3 ಫ್ರಮ್ ದಿ ಲೆಸನ್ ಆ್ಯಂಡ್ 1 ಫ್ರಮ್ ದಿ ಪೊಯಮ್. ಇಲ್ಲಿ ಕ್ವಶನ್ ನಂಬರ್ 27 ನೋಡೋದಾದರೆ ಫಸ್ಟ್ ಎಕ್ಸ್ಟ್ರಾಕ್ಟ್
I have agreed to sell my house and land for $1,200 and that is the price. ನನ್ನ ಮನೆಯನ್ನು ಮತ್ತು ಲ್ಯಾಂಡನ್ನು $1,200ಗೆ ನಾನು ಮಾರಾಟ ಮಾಡಬೇಕಂತ ಡಿಸೈಡ್ ಆಗಿದ್ದೀನಿ. ಅದೇ ಬೆಲೆಯಲ್ಲಿ ಕೊನೆಯಾಗಿರ್ತದೆ, ಅದಕ್ಕಿಂತ ಹೆಚ್ಚಿಗೆ ಹಣವನ್ನು ತೆಗೆದುಕೊಳ್ಳೋದಿಲ್ಲ. ದಿಸ್ ಎಕ್ಸ್ಟ್ರಾಕ್ಟ್ ಈಸ್ ಫ್ರಾಮ್ ದ ಪೊಯಮ್ ದ ಜೆಂಟಲ್ಮೆನ್ ಆಫ್ ರಿಯೋ ಆ್ಯಂಡ್ ಮೆಡಿಯೋ. ಹೂ ಇಸ್ ದ ಸ್ಪೀಕರ್ ಹಿಯರ್? ಈ ಮೇಲಿನ ಮಾತನ್ನು ಹೇಳಿರ್ತಕ್ಕಂಥವ್ರು ಯಾರು ಅಂತಕ್ಕಂಥ ಪ್ರಶ್ನೆಗೆ ಆನ್ಸರ್ ಡಾನ್ ಅನ್ಸೆಲ್ಮೋನ್. ಡಾನ್ ಅನ್ಸೆಲ್ಮೋನ್ ಅಂತ ಆದರೂ ಬರಿಬೋದು, ಇಲ್ಲಂತಂದರೆ ದ ಓಲ್ಡ್ ಮ್ಯಾನ್ ಅಂತ ಬರೆದ್ರು ಕೂಡ ಇಟ್ಸ್ ಇನಫ್, ಅದು ಕೂಡ ಸರಿಯಾಗಿರ್ತದೆ. ಬಿ ಕ್ವೆಶನ್, ವೆನ್ ಡಿಡ್ ದ ಸ್ಪೀಕರ್ ಸೇ ದಿಸ್? ಯಾವಾಗ ಈ ಮಾತನ್ನು ಹೇಳಿದ ಅಂತಂದರೆ ಅಮೇರಿಕನ್ಸ್ ಆಫರ್ಡ್ ಮೋರ್ ಮನಿ ಫಾರ್ ಮೋರ್ ಲ್ಯಾಂಡ್ ಆ್ಯಂಡ್ ಇಟ್ ವಾಸ್ ಆಲ್ಮೋಸ್ಟ್ ಡಬಲ್. ಹಾಗಾಗಿ ಯಾವಾಗ ಅವರು ಆ ಲ್ಯಾಂಡ್ ಕೂಡ ಡಬಲ್ ಆಗಿರ್ತದೆ, ಆ ಅಮೌಂಟ್ ಕೂಡ ಡಬಲ್ ಆಗ್ತದೆ ಅಂತಕ್ಕಂಥ ಮಾತನ್ನು ಅಮೇರಿಕನ್ಸ್ ಹೇಳಿದಾಗ ಈ ಮಾತನ್ನು ಓಲ್ಡ್ ಮ್ಯಾನ್ ಆಗಿರ್ತಕ್ಕಂಥ ಡಾನ್ ಅನ್ಸೆಲ್ಮೋನ್ ಹೇಳ್ತಾನೆ. ವಾಟ್ ಡಸ್ ದಿಸ್ ಸ್ಟೇಟ್ಮೆಂಟ್ ಟೆಲ್ ಅಬೌಟ್ ದ ಸ್ಪೀಕರ್? ಇದು ಸ್ಪೀಕರ್ ಆಗಿರ್ತಕ್ಕಂತಹ ಡಾನ್ ಅನ್ಸೆಲ್ಮೋ ಅವರ ಯಾವ ಒಂದು ಗುಣವನ್ನು ಹೇಳ್ತದೆ ಅಥವಾ ಅವನ ಇರತಕ್ಕಂಥ ಮ್ಯಾನರಿಸಮ್ ಯಾವುದ್ರ ಬಗ್ಗೆ ಹೇಳ್ತದೆ ಅಂತಂದರೆ ಇಲ್ಲಿ ಹಿ ವಾಸ್ ದ ಮ್ಯಾನ್ ಆಫ್ ಪ್ರಿನ್ಸಿಪಲ್. ಇದೇ ಕ್ವೆಶನ್ ನಿಮಗೆ 2 ಮಾರ್ಕ್ಸಿಗೆ ಕೂಡ ಬರ್ತದೆ. ಏನಂತಂದರೆ ಡಾನ್ ಅನ್ಸೆಲ್ಮೋ ವಾಸ್ ಅ ಮ್ಯಾನ್ ಆಫ್ ಪ್ರಿನ್ಸಿಪಲ್, ಜಸ್ಟಿಫೈ ಅಂತಕ್ಕಂಥ ಒಂದು ಪ್ರಶ್ನೆ. ನೆಕ್ಸ್ಟ್ ಕ್ವೆಶನ್ ನಂಬರ್ 28, ವೈ ಡು ಯು ಟೇಕ್ ಅವೇ ಹೀಸ್ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್? ಅವನಿಗೆ ಮನೋರಂಜನೆಗೆ ಇರ್ತಕ್ಕಂಥ ಒಂದಿಷ್ಟು ಸಂಪನ್ಮೂಲಗಳನ್ನು ಯಾಕೆ ನೀವು ತೆಗೆದುಕೊಂಡು ಹೋಗ್ತಾ ಇದ್ದೀರಿ? ದಿಸ್ ಎಕ್ಸ್ಟ್ರಾಕ್ಟ್ ಈಸ್ ಫ್ರಮ್ ದ ಲೆಸನ್ ಕಲರ್ಸ್ ಆಫ್ ಸೈಲೆನ್ಸ್. ಹಂಗಂದ್ರೆ ಇಲ್ಲಿ ಜೆಂಟಲ್ಮೆನ್ ಆಫ್ ರಿಯೋ ಆ್ಯಂಡ್ ಮೆಡಿಯೋ ಪಾಠದಿಂದ ಒಂದು ಎಕ್ಸ್ಟ್ರಾಕ್ಟ್ ಬರ್ತದೆ ಅಂತಕ್ಕಂಥದ್ದು ಕನ್ಫರ್ಮ್ ಆಗ್ತದೆ. ಆಮೇಲೆ ಕಲರ್ಸ್ ಆಫ್ ಸೈಲೆನ್ಸ್ ಪಾಠದಿಂದ ಇನ್ನೊಂದು ಎಕ್ಸ್ಟ್ರಾಕ್ಟ್ ಬರ್ತದೆ ಅಂತಕ್ಕಂಥದ್ದು ಕನ್ಫರ್ಮ್. ನೆಕ್ಸ್ಟ್ ಈ ಒಂದು ಎಕ್ಸ್ಟ್ರಾಕ್ಟ್ ಮೇಲೆ ಇರ್ತಕ್ಕಂಥ ಪ್ರಶ್ನೆ, ಹೂ ಸೆಡ್ ದೀಸ್ ವರ್ಡ್ಸ್? ಈ ಮೇಲಿನ ಮಾತುಗಳನ್ನ ಯಾರು ಹೇಳಿದ್ದಾರೆ ಅಂತಂದರೆ ಇಲ್ಲಿ ಸತೀಶಸ್ ಮದರ್. ಹೂಮ್ ವೇರ್ ದೀಸ್ ವರ್ಡ್ಸ್ ಸೇ ಟು? ಹಾಗಾದರೆ ಈ ಮೇಲಿನ ಮಾತನ್ನು ಯಾರಿಗೆ ಹೇಳಿದರು? ಟು ಆನ್ಸರ್ ಮಾಡೋದಾದರೆ ಟು ಸತೀಶಸ್ ಫಾದರ್ ಅಂತ ಬರೀಬೋದು, ಇಲ್ಲ ಅಂತಂದರೆ ಮಿಸ್ಟರ್ ಅವತಾರ್ ನರೇನ್. ಆಪ್ಷನ್ ಸಿ, ಕ್ವೆಶನ್ ನಂಬರ್ ಸಿ, ವಾಟ್ ಡು ಯು ಥಿಂಕ್ ಹೀಸ್ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್ ಮೀನ್ ಹಿಯರ್? ಹಾಗಾದರೆ ಒಂದು ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್ ಯಾವುದು ಅಂತಂದರೆ ಇಲ್ಲಿ ಆರ್ಟ್ ಆರ್ ಡ್ರಾಯಿಂಗ್ ಅಂತಕ್ಕಂಥದ್ದು. ನೆಕ್ಸ್ಟ್ ಕ್ವೆಶನ್ ನಂಬರ್ 29, ವಾಟ್ ಡಸ್ ದ್ಯಾಟ್ ಚೈಲ್ಡ್ ಸ್ಟ್ಯಾಂಡ್ ಬಿಟ್ವೀನ್ ಮೀ ಆ್ಯಂಡ್ ದ ಡೆತ್? ಆ ಮಗು ನನ್ನ ಮತ್ತು ಸಾವಿನ ನಡುವೆ ನಿಲ್ಲಬೇಕೇ? ಇದು ದಿಸ್ ಎಕ್ಸ್ಟ್ರಾಕ್ಟ್ ಇಸ್ ಫ್ರಮ್ ದ ಡಿಸ್ಕವರಿ. ಸೊ ಮೇಕ್ ಇಟ್ ಕ್ಲಿಯರ್ ದ್ಯಾಟ್ ಐ ವಾಂಟ್ ಟು ಮೇಕ್ ಯು ಕ್ಲಿಯರ್ ದ್ಯಾಟ್ ದ ಡಿಸ್ಕವರಿ ಪಾಠದಿಂದ ಒಂದು ಎಕ್ಸ್ಟ್ರಾಕ್ಟ್ ಬರ್ತಕ್ಕಂಥದ್ದು 100% ಗ್ಯಾರಂಟಿ. ಸೊ ವಾಟ್ ಡಸ್ ದ್ಯಾಟ್ ಚೈಲ್ಡ್ ಸ್ಟ್ಯಾಂಡ್ ಬಿಟ್ವೀನ್ ಮೀ ಆ್ಯಂಡ್ ಡೆತ್? ಕ್ವಶನ್ ಎ, ಹೂ ಡಸ್ ದ ಚೈಲ್ಡ್ ರೆಫರ್ ಟು? ಆನ್ಸರ್, ಚೈಲ್ಡ್ ಯಾರಪ್ಪ ಅಂತಂದರೆ ಇಲ್ಲಿ ಪೆಪೆ ಅಂತಂದು ಬರೆದ್ರು ಕೂಡ ಕರೆಕ್ಟ್, ಇಲ್ಲಾಂತಂದರೆ ಪೇಜ್ ಬಾಯ್ ಆಗಿರ್ತಕ್ಕಂಥ ಪೆಪೆ ಅಂತ ಕೂಡ ಬರೆದ್ರು ಕೂಡ ಕರೆಕ್ಟ್ ಆಗ್ತದೆ. ಬಿ ಕ್ವಶನ್, ವೆನ್ ಡಿಡ್ ದ ಸ್ಪೀಕರ್ ಸೇ ಸೋ? ಹಾಗಾದರೆ ಈ ಮಾತನ್ನು ಕ್ರಿಸ್ಟೋಫರ್ ಕೊಲಂಬಸ್ ಯಾವಾಗ ಹೇಳಿದ ಅಂತಕ್ಕಂಥ ಪ್ರಶ್ನೆಗೆ ದ ಸೀ ಮೆನ್ ರಶ್ ಟುವಾರ್ಡ್ಸ್ ಕೊಲಂಬಸ್ ಟು ಅಟ್ಯಾಕ್ ಹಿಮ್. ಯಾವಾಗ? ವೆನ್ ದ ಸೀ ಮೆನ್ ರಶ್ ಟುವಾರ್ಡ್ಸ್ ಕೊಲಂಬಸ್ ಟು ಅಟ್ಯಾಕ್ ಹಿಮ್, ಕೊಲಂಬಸ್ನ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಬಂದಾಗ ಈ ಮಾತನ್ನು ಹೇಳ್ತಾರೆ. ನೆಕ್ಸ್ಟ್, ವಾಟ್ ಕ್ಯಾರೆಕ್ಟರ್ ಡಸ್ ದ ಚೈಲ್ಡ್ ಆ್ಯಕ್ಷನ್ ರಿವೀಲ್? ಹಾಗಾದರೆ ಇಲ್ಲಿ ಆನ್ಸರ್ ನೋಡಿದರೆ ಪೆಪೆ ವಾಸ್ ಲಾಯಲ್ ಆ್ಯಂಡ್ ಒಬಿಡಿಯಂಟ್ ಟು ಕೊಲಂಬಸ್ ಅಂತಕ್ಕಂಥದ್ದು ಇಲ್ಲಿ ನಮ್ಮೆಲ್ಲರಿಗೂ ಅರ್ಥವಾಗತಕ್ಕಂತಹ ಒಂದು ವಿಚಾರ. ಇನ್ನು ನೆಕ್ಸ್ಟ್ ಕ್ವೆಶನ್ ನಂಬರ್ 30, ಇಲ್ಲಿ ಎಕ್ಸ್ಟ್ರಾಕ್ಟ್ ನೋಡೋದಾದರೆ ವಿತ್ ಟೀ ಕಪ್ಸ್ ಸರ್ಕಲಿಂಗ್ ಅರೌಂಡ್ ಮೀ ಲೈಕ್ ದ ಪ್ಲಾನೆಟ್ಸ್ ಅರೌಂಡ್ ದಿ ಸನ್. ಸೂರ್ಯನ ಸುತ್ತ ಎಲ್ಲ ಗ್ರಹಗಳು ಹೇಗೆ ಸುತ್ತುತ್ತವೋ ಹಾಗೆ ನನ್ನ ಸುತ್ತಲೂ ಟೀ ಕಪ್ಸ್ಗಳು ಮತ್ತು ಇತರೆ ವಸ್ತುಗಳು ಸುತ್ತಲಿಕ್ಕೆ ಪ್ರಾರಂಭಿಸಿದವು. ಹೂ ಇಸ್ ದ ಸ್ಪೀಕರ್ ಅಂತಕ್ಕಂತಹ ಫಸ್ಟ್ ಪ್ರಶ್ನೆಗೆ ದಿಸ್ ಎಕ್ಸ್ಟ್ರಾಕ್ಟ್ ಈಸ್ ಫ್ರಾಮ್ ದ ಪೊಯಮ್ ಆಫ್ ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್. ಈ ಪದ್ಯದಿಂದ ಕೊನೆಯ ಪದ್ಯದಿಂದ ಆಯ್ಕೆ ಮಾಡಿಕೊಟ್ಟಿರ್ತಕ್ಕಂಥದ್ದು ನೀವು ಕನ್ಫರ್ಮ್ ಮಾಡ್ಕೋಬೇಕು. ನೆಕ್ಸ್ಟ್ ಬರ್ತಕ್ಕಂತಹ ಎಕ್ಸ್ಟ್ರಾಕ್ಟ್ ಪದ್ಯಗಳಿಂದ ಅಂತಂದರೆ ದಟ್ ಈಸ್ ಫ್ರಾಮ್ ದ ಪೊಯಮ್ ಆಫ್ ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್. ವೇರ್ ಡಸ್ ದ ಸ್ಪೀಕರ್ ಎಕ್ಸ್ಪೀರಿಯನ್ಸ್ ದಿಸ್? ಈ ಮೇಲಿನ ಹೇಳಿಕೆಯನ್ನು ಎಲ್ಲಿ ಅನುಭವಿಸ್ತಾನೆ ಸ್ಪೀಕರ್ ಅಂತಂದರೆ ಇಲ್ಲಿ ಇನ್ ಸ್ಪೇಸ್, ಅಂತರಿಕ್ಷದಲ್ಲಿದ್ದಾಗ ಅಥವಾ ಬಾಹ್ಯಾಕಾಶದಲ್ಲಿದ್ದಾಗ. ಸಿ, ವೈ ಡೂ ಟೀ ಕಪ್ಸ್ ಸರ್ಕಲಿಂಗ್ ಅರೌಂಡ್ ದ್ಯಾಟ್ ಪರ್ಸನ್? ಆನ್ಸರ್, ದೇರ್ ಇಸ್ ನೋ ಗ್ರಾವಿಟೇಷನಲ್ ಫೋರ್ಸ್ ಅಥವಾ ದೇರ್ ಇಸ್ ನೋ ಗ್ರಾವಿಟೇಷನ್ ಪವರ್ ಇನ್ ದ ಸ್ಪೇಸ್. ಹಾಗಾಗಿ ಇಲ್ಲಿವರೆಗೆ ನಾವು 10ನೇ ತರಗತಿಯ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಚರ್ಚೆ ಮಾಡಿದ್ದೀವಿ. ಇನ್ನು ಮುಂದಿನ ಕ್ವೆಶನ್ ನಂಬರ್ 31ರಿಂದ ಕ್ವೆಶನ್ ನಂಬರ್ 38. ಕ್ವೆಶನ್ ನಂಬರ್ 31ರಿಂದ 33 9 ಅಂಕಗಳು, 34, 35, 36 12 ಅಂಕಗಳು, 38ನೇ ಪ್ರಶ್ನೆ 5 ಅಂಕಗಳಿಗೆ ಮುಂದಿನ ಶೀಘ್ರದಲ್ಲೇ ವಿಡಿಯೋವನ್ನು ಮಾಡಿ ಇದೇ ರೀತಿಯಾಗಿ ಪೋಸ್ಟ್ ಮಾಡ್ತೀವಿ. ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಪಾಠ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.